ಜಮ್ಮು ಕಾಶ್ಮೀರ ಹಾಗೂ ಹರಿಯಾಣದ ನೋಡಿ, ಹರಿಯಾಣದಲ್ಲಿ ರೋಚಕ ಟ್ವಿಸ್ಟ್ ಸಿಗ್ತಾ ಇದೆ. ಸರಳ ಬಹುಮತದ ಗಡಿಯನ್ನ ಬಿಜೆಪಿ ದಾಟ್ತಾ ಇದೆ. ಈ ಟ್ರೆಂಡ್ ಅನ್ನ ನಾವು 1 ಗಂಟೆಗಳ ಹಿಂದೆ ಕಾಂಗ್ರೆಸ್ ಆ ಸ್ಥಾನದಲ್ಲಿತ್ತು ನೋಡಿ. 50 ಸ್ಥಾನಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿದೆ. ಆಮೇಲೆ 34ಕ್ಕೆ ಕಾಂಗ್ರೆಸ್ ಕುಸಿದಿದೆ. ಎಲ್ಲಿಂದ 60 ತನಕ ದಾಟಿದ್ರು, 61ರಿಂದ 34ಕ್ಕೆ. ಸೊ ಹ್ಯೂಜ್ ಜಂಪು ಬಿಜೆಪಿಗೆ ಆಗ್ತಾ ಇದ್ರೆ ಹ್ಯೂಜ್ ಸೆಟ್ ಬ್ಯಾಕ್ ಸದ್ಯಕ್ಕೆ. ಅಂದ್ರೆ T20 ಮ್ಯಾಚ್ ತರಾನೇ ಬೇಸಿಕ್ಲಿ ಕಾಣಿಸ್ತಾ ಇದೆ ನಮಗೆ ಹರಿಯಾಣದ ಚುನಾವಣೆಯ ರಿಸಲ್ಟ್. ಸೊ ವಾಪಸ್ ಹೋಗೋಣ ನಾವು. ನಾಗರಾಜ್ ಯಾದವ್ ಸರ್, T20 ಮ್ಯಾಚ್ ಆಗಂಗ್ ಕಾಣಿಸ್ತಾ ಇದೆ. ಮ್ಯಾನ್ ಆಫ್ ದ ಸೀರೀಸ್ ಮ್ಯಾಚ್ ತರ ಆಗ್ಬಿಟ್ಟದೆ ಈಗ. ಹೆಂಗೆ ಸರ್ ಇದು? ಟೆಸ್ಟ್ ಮ್ಯಾಚ್ ಅಲ್ಲ ಸರ್ ಇದು, T20 ಮ್ಯಾಚ್. T20 ಒಂದು ಹತ್ರ ಪರವಾಗಿಲ್ಲ, ಡಿಫರೆನ್ಸ್ ಜಾಸ್ತಿ ಆಗ್ತದೆ ಈಗ. ಅಲ್ಲ, ಅರ್ಧ ಗಂಟೆ. ಹಂಗಾಗಿ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ದಟ್ಸ್ ದ ಬ್ಯೂಟಿ ಆಫ್ ಡೆಮೋಕ್ರಸಿ. ಒಂದು ಬೂತಲ್ಲಿ ಬಂದಿದ್ರೆ ರಿಸಲ್ಟ್ ಪಕ್ಕದ ಬೂತಲ್ಲಿ ಬರ್ಬೇಕಂತ ಏನಿರಲ್ಲ. ನಾರ್ತಲ್ಲಿ ಬಂದಿದೆ ಸೌತಲ್ಲಿ ಬರ್ಬೇಕಂತ ಏನಿಲ್ಲ. ರಾಜ್ಯದಿಂದ ರಾಜ್ಯಕ್ಕೆ ಡಿಸ್ಟ್ರಿಕ್ಟ್ ಇಂದ ಡಿಸ್ಟ್ರಿಕ್ಟ್ ಬದಲಾವಣೆ, ಬೂತಿಂದ ಬೂತ್ ಬದಲಾವಣೆ ಆಗ್ತದೆ. ಸೊ ವೇಟ್ ಅಂಡ್ ಸಿ. ಅದು ಒಂದು ತಿಳ್ಕೋಬೇಕಾಗ್ತದೆ. ಇನ್ ಕೇಸ್ ಇಫ್ ಇಟ್ ದಿಸ್ ಟ್ರೆಂಡ್ ಕಂಟಿನ್ಯೂಸ್, ಅವ್ರು ಥರ್ಡ್ ಟೈಮ್ ಬಂತಂದು ಅವಾಗ ಕ್ರೆಡಿಟ್ ಅವ್ರ ಲೀಡರ್ಗೆ ಕೊಡಬೇಕಾಗ್ತದೆ, ಮೋದಿ ಅವರಿಗೆ. ನೋ ಡೌಟ್ ಅಬೌಟ್. ನಾನು ಅವಾಗ ಬಿದ್ದಾಗ ಅವ್ರನ್ನ ಟೀಕೆ ಮಾಡೋದು, ಅವ್ರು ಗೆದ್ದಾಗ ಅವ್ರಿಲ್ಲ ಲೋಕಲ್, ಅವೆಲ್ಲ ನಾನು ಡಬಲ್ ಗೇಮ್ ಎಲ್ಲ ಆಡಲ್ಲ. If he wins, he is the leader, no doubt. Okay. If he loses, you accept the leader. ಬಟ್ ಅವರು ಈ ಸರ್ತಿ ಹೆಚ್ಚು ಪ್ರಚಾರ ಮಾಡಿರಲಿಲ್ಲ ಅಂತ. ಇಲ್ಲ, ನಾನು ನೋಡಿ ನನ್ನ ಮಾತು ಪ್ರಕಾರ ನಾನು ಗೆದ್ರು ಅದನ್ನೇ ಹೇಳ್ತೀನಿ, ಸೋತ್ರು ಅದನ್ನೇ ಹೇಳ್ತೀನಿ. ಇವತ್ತು ಕಾಂಗ್ರೆಸ್ ಸೋತ್ರೆ ನಾವು ನಮ್ಮ ತಪ್ಪುಗಳನ್ನ ಅರ್ಥಕೋಬೇಕು, ಸರಿ ಮಾಡ್ಕೋಬೇಕು, ಮುಂದಕ್ಕೆ ಹೋಗ್ಬೇಕು. ಗೆದ್ದವರು ನಾನು ಗೆದ್ದಿಂದ ಬೀಗ್ಬಿಟ್ಟು ನಾನು ಏನೋ ಮಾಡಿದೆ ಅಂತ ಇಟ್ ಅಪ್ಲೈಸ್ ಫಾರ್ ಬೋತ್ ದ ಪೊಲಿಟಿಕಲ್ ಪಾರ್ಟೀಸ್. ಬಟ್ ನೀವು ಒಂದು ಮಾತು ಹೇಳ್ತೀನಿ, ಅಪೋಸಿಷನ್ ಪಾರ್ಟಿಗಳಿದ್ದವರು, ನಾಗರಾಜ್ ಅವ್ರ ಪಾರ್ಟಿ ಆಗಲಿ ಅವ್ರ ಪಾರ್ಟಿ ಆಗಲಿ, ರಚನಾತ್ಮಕವಾಗಿ ಕೆಲಸ ಮಾಡಬೇಕು ಹೊರತು ಕೇವಲ ಸುದ್ದಿ ಮಾಡೋ ದೃಷ್ಟಿಕೋನದಿಂದ ಭಾವನಾತ್ಮಕ ವಿಚಾರ ಇಟ್ಕೊಳ್ಳೋದು ಇಲ್ಲ ಸಲ್ಲದ ಆರೋಪಗಳು ಮಾಡ್ಕೊಂಡೇ ಅಡ್ಮಿನಿಸ್ಟ್ರೇಷನ್ ಕರ್ನಾಟಕದಲ್ಲಿ ಮಾಡ್ತಾ ಇದ್ದಾರೆ. ಅಂದ್ರೆ ನೀವು ಹರಿಯಾಣದಲ್ಲಿ ಸೋಲಪ್ಕೊಂಡ್ರ? ಇಲ್ಲ, ನಾವೇ ಗೆಲ್ಲೋದು. ನಾವು ಗೆದ್ರು ಅಷ್ಟೇ, ಸೋತ್ರು ಅಷ್ಟೇ. ಗೆದ್ರೆ ನಾವು ಎಕ್ಸ್ಪೆಕ್ಟ್ ದೆಮ್ ಟು ಬಿ ವೆರಿ ಕಂಫರ್ಟಬಲ್ ಆಗಿ ಇರಬೇಕು. ಅದಕ್ಕೆ ಆರಂಭದಲ್ಲಿ ಒಂದು ಹೇಳ್ಬಿಟ್ಟೆ, ಚರ್ಚೆಯ ದಿಕ್ಕೇ ಬದಲಾಗ್ಬಿಡುತ್ತೆ, ಟ್ರೆಂಡ್ ಚೇಂಜ್ ಆಗಿದೆ ಅಂತ. ಅಲ್ಲಿನ ಲೋಕಲ್ ಇಶ್ಯೂ ನಿಮ್ಗೂ ನಮ್ಗೆ ಗೊತ್ತಿರಲ್ಲ. ನಾನು ಹೇಳ್ದಂಗೆ ನೋಡಿ, ಇಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ, ಪಾರ್ಲಿಮೆಂಟ್ ಎಲೆಕ್ಷನ್ ಒಂದು ರೀತಿ ಚುನಾವಣೆ ರಿಸಲ್ಟ್ ನಾವು ಅಡ್ವಾನ್ಸ್ ಆಗಿ ಹೇಳ್ಬೋದು ಹೀಗೆ ಆಗುತ್ತಿಲ್ಲ. ಅಸೆಂಬ್ಲಿ ಎಲೆಕ್ಷನಲ್ಲಿ ಆಗಾಗಲ್ಲ. ಸ್ಥಳೀಯ ಲೀಡರ್ಶಿಪ್ಪು, ಸ್ಟೇಟ್ ಲೀಡರ್ಶಿಪ್ಪು ಕೌಂಟ್ ಆಗ್ತದೆ. ಮತ್ತು ರೂಲಿಂಗ್ ಪಾರ್ಟಿಗೆ ಅವರು 5 ವರ್ಷ ಮಾಡಿರ್ತಕ್ಕಂಥ ಅಚೀವ್ಮೆಂಟ್ಸ್ಗಳು ಪ್ಲಸ್ಸು ಮೈನಸ್ಸು ಎರಡೂ ಈ ಚುನಾವಣೆಗೆ ಕೌಂಟ್ ಆಗ್ತದೆ. ಈಗ ನಾವು 1 ಅವರ್ ಬ್ಯಾಕ್ ಮಾಡ್ತಿದ್ದಂಥ ಚರ್ಚೆಗೂ ಈಗ ಬರ್ತಾ ಇರ್ತಕ್ಕಂಥ ರಿಸಲ್ಟ್ ನೀವು ಎಕ್ಸಿಟ್ ಪೋಲ್ನ ಏನು ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಆ ಥರ ಬಂದು ಕೂತಿದೆ. ಮತ್ತು ಆಮೇಲೆ ಈಗೆಲ್ಲ EVMs ಓಪನ್ ಮಾಡೋಂಥ ಸಂದರ್ಭದಲ್ಲಿ ಯಾವ ಏರಿಯಾ ಇರುತ್ತೆ ಅಂತ ಹೇಳಲಿಕ್ಕೆ ಆ ರೀತಿ ಬರುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಪಾರ್ಟಿ ಅಚೀವ್ಮೆಂಟ್ ಪ್ಲಸ್ ವ್ಯಕ್ತಿ ಮೇಲೂ ಸಹ, ಆ ವ್ಯಕ್ತಿಯ ಫೇಸ್ ವ್ಯಾಲ್ಯೂ ಮೇಲೂ ಸಹ ವೋಟಿಂಗ್ ಮತ ಎಣಿಕೆ ಅನ್ನೋದು ಅಟ್ ಎ ಟೈಮ್ ಶುರು ಆಗುತ್ತಲ್ವಾ ಸರ್ ಎಲ್ಲಾ ಕ್ಷೇತ್ರಗಳದ್ದು? ಮತ್ತೆ ಏರಿಯಾ ವೈಸ್ ಬೂತ್ ಕೌಂಟಿಂಗ್ ಅಂತ ಅವ್ರು ಹೇಳೋದು ಯಾವುದೋ ಒಂದು ಹೇಳೋದು ಉದಾಹರಣೆ ಕೊಟ್ಟರು. ನಾಗರಾಜ್ ಇದಾವ ಮಾತಾಡ್ತಾ ಯಾವುದೋ ಒಂದು ಕಾನ್ಸ್ಟಿಟ್ಯೂನ್ಸಿನಲ್ಲಿ ಒಂದು ಏರಿಯಾದ ಓಪನ್ ಆದ್ರೆ ಅಲ್ಲಿ ಜಾಸ್ತಿ ಬರ್ತದೆ. ಈಗ ನೀವು ಚಾಮರಾಜಪೇಟೆ ತೆಗೆದುಕೊಳ್ಳಿ, ಗೋರಿಪಳ್ಳಿ, ಜಯಜನಗರ, ಪಾದ್ರಂಪುರ ತೆಗೆದುಕೊಂಡಾಗ ಕಾಂಗ್ರೆಸ್ ಲೀಡ್ ಬರ್ತದೆ. ಆಜಾದ್ ನಗರ, ಚಾಮರಾಜಪೇಟೆ ಬಂದಾಗ ಬಿಜೆಪಿ ಲೀಡ್ ಬರ್ತದೆ. ಆ ಥರ ಟ್ರೆಂಡ್ ಇರುತ್ತೆ. ಏರಿಯಾ ವೈಸು ಕೆಲವು ಬೂತ್ಗಳು ಮೇಲೂ ಡಿಪೆಂಡ್ ಆಗ್ತದೆ. ಜಮ್ಮು ಕಾಶ್ಮೀರದಲ್ಲಿ ಜಮ್ಮುದೇ ಒಂದು ರಿಸಲ್ಟ್ ಇರುತ್ತೆ, ಕಾಶ್ಮೀರದೇ ಒಂದಿರ್ತದೆ. ಈಗಿನ ಟ್ರೆಂಡ್ ಮೇಲೆ ಮಾತಾಡೋದಾದ್ರೆ ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡಿದ್ರೆ ರಾಜ್ಯದಲ್ಲಿ ಒಪ್ಕೊಳ್ತಾರೆ ಅನ್ನೋ ಸಂದೇಶವನ್ನು ಕೊಟ್ಟಿದ್ದಾರೆ ಅಂತ ಒಪ್ಕೊಳ್ತೀರಾ ನೀವು? ಎಕ್ಸ್ಪೆರಿಮೆಂಟ್ ಮೇಲೆ ನಡೆಯಲ್ಲ. ನಾಗರಾಜ್ ಒಂದು ಮಾತು ಹೇಳೋದು, ಬದುಕು ಮತ್ತು ಭಾವನೆ, ಬದುಕಿನ ಮೇಲೆ ಜನ ತೀರ್ಮಾನ ಮಾಡ್ತಾರೆ ಅಂತ ಈಗಿರ್ತಕ್ಕಂಥ ಟ್ರೆಂಡಿನ ಮೇಲೆ ಅರ್ಥ ಆಗ್ತದೆ. ನೀವೇನು ಬದುಕನ್ನ ಕಟ್ಟಿ ಕೊಟ್ಟಿರ್ತೀರ ಅದ್ರ ಮೇಲೆ ಜನ ನಿಮಗೆ. ನನಗೆ ಆಶ್ಚರ್ಯ ಇದ್ದಿದ್ದೇನಂದ್ರೆ 10 ವರ್ಷಗಳ ಸುದೀರ್ಘ ಆಳ್ವಿಕೆ ಎಲ್ಲಿ ಹರಿಯಾಣದಲ್ಲಿ ಬಿಜೆಪಿ ಅವರದ್ದು. ಸಾಮಾನ್ಯವಾಗಿ ಯಾವುದೇ ರಾಜ್ಯದಲ್ಲಿ 10 ವರ್ಷ ಒಂದು ಪಾರ್ಟಿ ಅಧಿಕಾರದಲ್ಲಿದೆ ಅಂತಂದಾಗ ಸಹಜವಾಗಿ ಆಂಟಿ ಇನ್ಕಂಬೆನ್ಸಿ ಆಗುತ್ತೆ ಅಂತ ನಾವು ಚರ್ಚೆ ಮಾಡ್ಬಿಟ್ಟಿದೀವಿ ಈಗಾಗಲೇ. ಆದ್ರೆ ಅದು ಇಲ್ಲ ಅಂತ ಆಗ್ತಿದೆಯಲ್ಲ ಟ್ರೆಂಡ್ ಅಂತ ನನಗೆ ನೋಡಿ. ಆಗ್ಲೇ ನಾನು ಹೇಳ್ದಂಗೆ ಕೆಲವು ಕಡೆ ಬರ್ತಕ್ಕಂಥ ಬೂತ್ಗಳು EVMs ಓಪನ್ ಮಾಡಿದಾಗ ಟ್ರೆಂಡ್ ಚೇಂಜ್ ಆಗ್ತದೆ. ಅದ್ರ ಮೇಲೆ ಆಗುತ್ತೆ ನೋಡಿ. ಇದೆಲ್ಲ ನೋಡ್ತಾ ಇದ್ರೆ ಏಕ್ದಮ್ ಈ ರೀತಿ ಬಂದಿರೋದು ನೋಡಿದ್ರೆ ಬಹುತೇಕ ಕಾಂಗ್ರೆಸ್ಸು ಸೆಕೆಂಡ್ ಪ್ಲೇಸ್ ಬರುತ್ತೆ, ಬಿಜೆಪಿ ಬಹುತೇಕ ಮತ್ತೊಮ್ಮೆ ಸರ್ಕಾರಕ್ಕೆ ಅಧಿಕಾರ ಚುಕ್ಕಾಣಿಗೆ ಬರುತ್ತೆ ಅನ್ನತಕ್ಕಂಥ ರಿಸಲ್ಟ್ ನೋಡುದು. ಇನ್ನು ಜಮ್ಮು ಕಾಶ್ಮೀರಕ್ಕೆ ಬಂದಾಗ ಬಿಜೆಪಿದು ಗುಡ್ ಪರ್ಫಾರ್ಮೆನ್ಸ್. ನಾವು ನಿಯರ್ ಬೈ 30 ಸೀಟ್ಗೆ ನಾವು ಬಂದಿದ್ದೀವಿ. ಕಾಂಗ್ರೆಸ್ 7-8 ಇದೆ. ಇಲ್ಲ ಕಾಂಗ್ರೆಸ್ ರಿಅಶ್ಯೂರೆನ್ಸ್ ವಿನ್ನಿಂಗ್ ಸರ್, ಅದು ಪರ್ಫಾರ್ಮೆನ್ಸ್ ಕಾಂಗ್ರೆಸ್ ಚೆನ್ನಾಗಿದೆ ಅಲ್ಲಿ. ಇಲ್ಲ ನೋಡಿ, ಅಲ್ಲಿ ಕಾಂಗ್ರೆಸ್ ಎಷ್ಟು ಲಾಸ್ಟ್ ಟೈಮ್ ಎಷ್ಟಿತ್ತು, ಈ ಸಲ 8 ಸೀಟ್ ತಗೊಂಡು ಹಂಗ್ ಲೆಕ್ಕ ತಗೋತಾ ಇರೋದು. ಈಗ ನ್ಯಾಷನಲ್ ಕಾನ್ಫರೆನ್ಸ್ ಲಾಸ್ಟ್ ಟೈಮ್ ಎಷ್ಟಿತ್ತು, ಈ ಸಲ ಎಷ್ಟು ಬಂತು? ನಂಬರ್ ಆಫ್ ಸೀಟ್ಸ್ ಕಂಟೆಸ್ಟ್ ಮಾಡಿದ್ಮೇಲೆ ಡಿಪೆಂಡ್ ಆಗ್ತದೆ. ಲಾಸ್ಟ್ ಟೈಮ್ ಎಷ್ಟಿತ್ತು, ಎಷ್ಟು ಸೀಟ್ ಕಂಟೆಸ್ಟ್
ಮಾಡಿರ್ತೀವಿ, ಜಾಸ್ತಿ ಕಂಟೆಸ್ಟ್ ಮಾಡಿರ್ತೀವಿ. ಈಗ ಏನ್ ಮಾಡಿದ್ವಿ, ಅಲಯನ್ಸ್ ಪಾರ್ಟ್ನರ್ ಮಾಡ್ಕೊಂಡ ಕಮ್ಮಿ ಕಂಟೆಸ್ಟ್ ಮಾಡಿರ್ತೀವಿ. ಆ ಕಮ್ಮಿ ಪರ್ಸೆಂಟೇಜ್ ನೋಡ್ಬೇಕಾಗ್ತದೆ. ಸಿಂಪಲ್ ಆಗಿಲ್ಲ ಸರ್, ಲಾಸ್ಟ್ ಟೈಮ್ ಪಿಡಿಪಿ ಇದ್ದಿದ್ದ ಜಾಗಕ್ಕೆ ಈ ಸರ್ತಿ ನ್ಯಾಷನಲ್ ಕಾನ್ಫರೆನ್ಸ್ ಬಂದಿದೆ. ಲಾಸ್ಟ್ ಟೈಮ್ ನೀವು ಯಾರ ಜೊತೆ ಅಲಯನ್ಸ್ ಆಗಿದ್ರೆ, ಇಂಡಿಪೆಂಡೆಂಟ್ ಆಗಿದ್ರೆ ಅಲಯನ್ಸ್ ಆಗಿರ, ಈ ಸಲ ಇಂಡಿಪೆಂಡೆಂಟ್ ಇದ್ರೆ ಅಲಯನ್ಸ್ ಇದ್ರೆ ಅದನ್ನು ಲಾಸ್ಟ್ ಟೈಮ್ ನಾವು ಬಿಜೆಪಿ ಯಾರ ಜೊತೆನೂ ಅಲಯನ್ಸ್ ಇಲ್ಲ, ಜಮ್ಮು ಕಾಶ್ಮೀರದಲ್ಲಿ ಯಾರ ಜೊತೆಲೂ ಅಲಯನ್ಸ್ ಇಲ್ಲ, ಇಂಡಿಪೆಂಡೆಂಟ್ ಏನೇ ಮಾಡಿ PDP ಜೊತೆ ಅದೇ ಅಧಿಕಾರ ಮಾಡಿದ್ರೆ ನೀವೇ ಯಾವಾಗ ನೋಡ್ರಿ. ಅವರ ದೇಶದ ಆ ಚುನಾವಣೆ ಮುಗೀತು, PDP ಇಸ್ ವೆರಿ ಡೇಂಜರಸ್. ಅಲ್ಲ PDP ಜೊತೆಲೂ ಮಾಡಿದೀವಿ. ಫರೂಕ್ ಅಬ್ದುಲ್ಲಾ ವಾಜಪೇಯಿ ಜೊತೆ ಮಿನಿಸ್ಟರ್ ಆಗಿದ್ರು, ಯೂನಿಯನ್ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ರು ಫರೂಕ್ ಅಬ್ದುಲ್ಲಾ ಅವರು. ನ್ಯಾಷನಲ್ ಕಾನ್ಫರೆನ್ಸ್ ವಿಚಾರಧಾರೆಗಳು ಬೇರೆ, PDP ವಿಚಾರಗಳು ಬೇರೆ. PDP ಬಹಳ ಆಕ್ಷೇಪಗಳು ಇರ್ತಕ್ಕಂಥದ್ದು ಇವರೇ ಮಾತಾಡಿದ್ದಾರೆ. ಸರ್, ಈಗ ನ್ಯಾಷನಲ್ ಕಾನ್ಫರೆನ್ಸ್ ಏನಾದ್ರು ಸೀಟ್ ಕಡಿಮೆ ಬಂದ್ರೆ PDP ನಾವು ಸೇರಿಸ್ಕೊತೀವಿ ಅಂತ ಕಾಂಗ್ರೆಸ್ ಅವರು ಆಮೇಲೆ ಸೇರಿಸ್ಕೊಳ್ಳೋದು ಆಮೇಲೆ ವಿಚಾರ. ಆದ್ರೆ ಅವ್ರನ್ನ ರಾಜಕೀಯದ ಮುನ್ನೆಲೆ ಪ್ರಯತ್ನ ಮಾಡಿದ್ದೆ ಇವರೇ, ಅಧಿಕಾರದ ರುಚಿ ತೋರಿಸಿದ್ದು ಇವರೇ. ಕೇಳಿ, ನಾವು ಜಮ್ಮು ಕಾಶ್ಮೀರದಲ್ಲಿ ಮತ್ತು ಹರಿಯಾಣದಲ್ಲಿ ನಮ್ಮ ನಿಲುವೇನು ಅಂತ ನಾವು ಹೇಳಿದೀವಿ. ಆದರೆ ಕಾಂಗ್ರೆಸ್ ಜಮ್ಮು ಕಾಶ್ಮೀರದಲ್ಲಿ ತನ್ನ ನಿಲುವೇನು ಅಂತ ಕ್ಲಿಯರ್ ಆಗಿ ಹೇಳಿಲ್ಲ. ಆರ್ಟಿಕಲ್ 370 ಬಗ್ಗೆ ಹರಿಯಾಣದಲ್ಲಿ ನಾವು ಸಂವಿಧಾನದ ಬುಕ್ ಹಿಡ್ಕೊಂಡು ಓಡಾಡಿದ್ರೆ, ಯಾಕೆ ನೀವು ಜಮ್ಮು ಕಾಶ್ಮೀರದ ವಿಷಯದಲ್ಲಿ ಆರ್ಟಿಕಲ್ 370 ಬಗ್ಗೆ ನಿಮ್ಮ ನಿಲುವೇನು ಅಂತ ಹೇಳಲಿಲ್ಲ. ಕೊನೆವರೆಗೂ ಪಾರ್ಲಿಮೆಂಟ್ ಹೇಳೋದು, ಅಸೆಂಬ್ಲಿ ಚುನಾವಣೆ ಏನು ಬರ್ತದೆ ಅವರ ಸ್ಟ್ಯಾಂಡ್ ಅನ್ನು ನೀವು ಅವ್ರ ಜೊತೆ ಅಲಿಯನ್ಸ್ ಮಾಡ್ಕೊಂಡ್ರಲ್ಲ. ಮತ್ತೆ ಪಾರ್ಲಿಮೆಂಟ್ 370 ವಿಚಾರದಲ್ಲಿ ದಟ್ ಇಸ್ ಡಿಬೇಟೆಡ್ ಇನ್ ಪಾರ್ಲಿಮೆಂಟ್ ಎಲೆಕ್ಷನ್, ಬಿಕಾಸ್ ಪಾರ್ಲಿಮೆಂಟ್ ಆಕ್ಟ್ ಪ್ರಕಾರ ತಂದಿರತಕ್ಕಂಥ ಒಂದು ರೂಲ್ ಅದು. ಇದು ಸ್ಥಳೀಯವಾದ ಚುನಾವಣೆಗಳು. ನೀವು ಸ್ಥಳೀಯವಾದ ವಿಚಾರಧಾರೆಗಳು ಹೇಳಿದ್ರಲ್ಲ, ಈಗ ನೋಡಿ ಅಸೆಂಬ್ಲಿಗೆ ಒಂಥರ ಯೋಚನೆ ಮಾಡ್ತಾರೆ, ಕಾರ್ಪೊರೇಷನ್ಗೆ ಒಂಥರ ಯೋಚನೆ ಮಾಡ್ತಾರೆ, ಜಿಲ್ಲಾ ಪಂಚಾಯತ್ ಒಂಥರ ಯೋಚನೆ ಮಾಡ್ತಾರೆ. ಸ್ಥಳೀಯ ವಿಚಾರಗಳ ಮೇಲೆ ಚುನಾವಣೆಗಳು ನಡೀತವೆ. ಹಾಗಾಗಿ ನಡೀತಕ್ಕ ಚುನಾವಣೆಗಳು ಯಾವುದೇ ರಿಸಲ್ಟ್ ಬಂದರೆ ಸ್ವಾಗತ ಮಾಡ್ತಕ್ಕಂಥ ಔದಾರ್ಯ ಇರಬೇಕು. ಗೆದ್ದಿದ ತಕ್ಷಣ ಬೀಗಿ ನಾನು 370 ಮಾಡಿದ್ರೆ ಸರಿ ಅಂತ ಹೇಳಿದ್ರೆ ಒಪ್ಕೊಳ್ಳಲ್ಲ. ಸರಿ ತಪ್ಪು ಅನ್ನೋದ್ರ ನಾನು ಅದನ್ನ ಆರಂಭದಲ್ಲಿ ಹೇಳಿದೆ. 370 ಅನ್ನೋದು ಪೊಲಿಟಿಕಲಿ ಮೋಟಿವೇಟೆಡ್ ಡಿಸಿಷನ್ ಅಲ್ಲ. ಯಾವುದು 370 ಅಂತ ಸರ್ವಸಮ್ಮತದಿಂದ ಆಯ್ತಾ? ಅದು ಹಂಗಲ್ಲ ಸರ್, ಬದಲಾವಣೆ ಸರ್ವಸಮ್ಮತದಿಂದ ಆಗಿದ್ರೆ ಮಾತ್ರ ಆಗಿಲ್ಲ ಅಂತಂದ್ಮೇಲೆ ಬಿಜೆಪಿ ಟು ಪೋಲರೈಸ್ ಎಲೆಕ್ಷನ್. ಬಿಜೆಪಿ ಅವರು ತುಂಬಾ ಚೆನ್ನಾಗಿ ಗೊತ್ತಿತ್ತು ಆರ್ಟಿಕಲ್ 370 ಪೋಲರೈಸ್ ಎಲೆಕ್ಷನ್, ಭಾವನಾತ್ಮಕ ವಿಚಾರಗಳ ಬಗ್ಗೆ ಮಾಡೋದು. ಹಾಗಾಗಿ ಅದು ಎಲ್ಲಿದೆ ಭಾವನಾತ್ಮಕ ಚುನಾವಣೆ, ಯಾವ್ದ್ರಲ್ಲಿ ನಡೀತಿದೆ? ಜಮ್ಮು ಎಲ್ಲ ಕಡೆ ನೋಡಿ. ಈಗ ಇನ್ನೊಂದಾಗಿದೆ ಗೊತ್ತಾ, ಇನ್ನೊಂದಾಗಿದೆ ಅಯೋಧ್ಯೆಯಲ್ಲಿ ಗೊತ್ತಾ? ಅಯೋಧ್ಯೆಯಲ್ಲಿ ಯಾವಾಗ ಬಿಜೆಪಿ ಸೋಲ್ಸಿದ್ರು, ಬಿಜೆಪಿ ಲೀಡರ್ಗಳೆಲ್ಲ ವಾಟ್ಸ್ಆಪ್ ಗಳಲ್ಲಿ ಹಾಕ್ತಾ ಇದಾರೆ, ಅಲ್ಲಿ ಏನು ಖರೀದಿ ಮಾಡ್ಬಿಡಿ, ಆ ಜನ ಮೋಸ ಮಾಡಿದ್ದಾರೆ, ಶಾಪ ಹಾಕ್ತಾರಲ್ರಿ ಇವರು. ಎಂತ ಜನ ಇರಬೇಕು, ಶ್ರೀರಾಮ ಮೇಲೆ ಶಾಪ ಹಾಕ್ತಕ್ಕಂಥ ಜನ ಇವರು. ಚರ್ಚೆ ವಿಚಾರಗಳನ್ನ ಮಾಡಬೇಕಾದ್ರೆ ರಿಸಲ್ಟ್ ಟ್ರೆಂಡ್ ಹೇಗಿರುತ್ತೆ ಅನ್ನೋದ್ರ ಮೇಲೆ ನಾವು ಚರ್ಚೆಯನ್ನ ಮಾಡ್ತೀವಿ. ನಾವು ಆರಂಭದಲ್ಲಿ ಶುರು ಮಾಡಿದ ಮಾತುಗಳಿಗೂ ಈಗಲೂ ಬದಲಾವಣೆ ಆಗಿದೆ. ಯಾಕೆಂದ್ರೆ ಹರಿಯಾಣ ನಂಬರ್ಸ್ ಬದಲಾಗಿದ್ದಕ್ಕೆ ಅಷ್ಟೇ.